ರಾಜ್ಯ ಸಾರಿಗೆ ನೌಕರರ ಬೆನ್ನಿಗೆ ನಿಂತ ಸರ್ಕಾರ ವೇತನ ಪರಿಷ್ಕರಣೆ ಭರವಸೆ ಬೆನ್ನಲ್ಲೇ ಮತ್ತೊಂದು ಭಾಗ್ಯ. ಇನ್ಮೇಲೆ ನೌಕರರಿಗೆ ಸಿಗಲಿದೆ ನಗದು ರಹಿತ ಚಿಕಿತ್ಸೆ. ಸಾರಿಗೆ ನೌಕರರಿಗೆ ಆರೋಗ್ಯ ಭಾಗ್ಯ ನೀಡಲು ಪ್ಲಾನ್. ರಾಜ್ಯ ಸಾರಿಗೆ ನೌಕರರ ಬೆನ್ನಿಗೆ ಈಗ ಸರ್ಕಾರ ನಿಂತಿರುವಂತಹದ್ದು ವೇತನ ಪರಿಷ್ಕರಣೆ ಭರವಸೆ ಬೆನ್ನಲ್ಲೇ ಈಗ ಮತ್ತೊಂದು ಭಾಗ್ಯವನ್ನು ಸರ್ಕಾರ ಕೊಡಲಿಕ್ಕೆ ಹೊರಟಿರುವಂಥದ್ದು. ಇನ್ಮೇಲೆ ನೌಕರರಿಗೆ ಸಿಗಲಿದೆ ನಗದು ರಹಿತ ಚಿಕಿತ್ಸೆ. ಸಾರಿಗೆ ನೌಕರರಿಗೆ ಆರೋಗ್ಯ ಭಾಗ್ಯ ನೀಡಲು ಈಗ ಸರ್ಕಾರ ಪ್ಲಾನ್ ಕೂಡ ಮಾಡಿಕೊಂಡಿರುವಂಥದ್ದು. ಜನವರಿ 6ರಿಂದ ಆಸ್ಪತ್ರೆಗಳಲ್ಲಿ ಸಿಗಲಿದೆ ಚಿಕಿತ್ಸೆ. ರಾಜ್ಯಾದ್ಯಂತ 225 ಖಾಸಗಿ ಆಸ್ಪತ್ರೆಗಳ ಜೊತೆ ಈಗ ಒಪ್ಪಂದ ಕೂಡ ಮಾಡಿಕೊಂಡಿರುವಂಥದ್ದು. ಎಲ್ಲ ರೀತಿಯ ಅನಾರೋಗ್ಯಕ್ಕೂ ಫ್ರೀ ಟ್ರೀಟ್ಮೆಂಟ್. ಈಗ ಎಲ್ಲ ನೌಕರರಿಗೂ KSRTC ನೀಡಲಿದೆ ಆರೋಗ್ಯ ಕಾರ್ಡ್. ನೌಕರರು ಸೇರಿದಂತೆ ಕುಟುಂಬಸ್ಥರಿಗೂ ಎಲ್ಲವೂ ಕೂಡ ಫ್ರೀ. ಈ ಹಿಂದೆ ಖಾಸಗಿ ಆಸ್ಪತ್ರೆಗಳಲ್ಲಿ ಉಚಿತ ಚಿಕಿತ್ಸೆ ಸಿಗ್ತಿರಲಿಲ್ಲ. ಕೊನೆಗೂ ನೌಕರರಿಗೆ ಆರೋಗ್ಯ ಭಾಗ್ಯ ನೀಡಲು ಮುಂದಾದ KSRTC. ರಾಜ್ಯ ಸಾರಿಗೆ ನೌಕರರ ಬೆನ್ನಿಗೆ ಈಗ ಸರ್ಕಾರ ನಿಂತಿರುವಂತಹದ್ದು. ವೇತನ ಪರಿಷ್ಕರಣೆ ಭರವಸೆ ಬೆನ್ನಲ್ಲೇ ಮತ್ತೊಂದು ಈಗ ಭಾಗ್ಯ. ಇನ್ಮೇಲೆ ನೌಕರರಿಗೆ ಸಿಗಲಿದೆ ನಗದು ರಹಿತ ಚಿಕಿತ್ಸೆ. ಸಾರಿಗೆ ನೌಕರರಿಗೆ ಆರೋಗ್ಯ ಭಾಗ್ಯ ನೀಡಲು ಈಗ ಸರ್ಕಾರ ಈಗ ಪ್ಲಾನನ್ನು ಕೂಡ ಮಾಡಿಕೊಂಡಿರುವಂಥದ್ದು. ಜನವರಿ 6ರಿಂದಲೇ ಆಸ್ಪತ್ರೆಗಳಲ್ಲಿ ಸಿಗಲಿದೆ ಚಿಕಿತ್ಸೆ. ರಾಜ್ಯಾದ್ಯಂತ 225 ಖಾಸಗಿ ಆಸ್ಪತ್ರೆಗಳ ಜೊತೆ ಈಗ ಸರ್ಕಾರ ಒಪ್ಪಂದ ಕೂಡ ಮಾಡಿಕೊಂಡಿರುವಂಥದ್ದು. ಎಲ್ಲ ರೀತಿಯ ಅನಾರೋಗ್ಯಕ್ಕೂ ಫ್ರೀ ಟ್ರೀಟ್ಮೆಂಟ್. ಈಗ ಅಂದರೆ ₹1 ದುಡ್ಡು ಕೊಡೋಂಗಿಲ್ಲ. ಕಂಪ್ಲೀಟ್ ಎಲ್ಲವೂ ಕೂಡ ಈಗ ಫ್ರೀ ಟ್ರೀಟ್ಮೆಂಟ್. ಈಗ ಎಲ್ಲ ನೌಕರರಿಗೂ KSRTC ನೀಡಲಿದೆ ಆರೋಗ್ಯ ಕಾರ್ಡ್. ನೌಕರರು ಸೇರಿದಂತೆ ಕುಟುಂಬಸ್ಥರಿಗೂ ಕೂಡ ಫ್ರೀ. ಕೇವಲ ನೌಕರರಿಗೆ ಮಾತ್ರ ಅಲ್ಲ, ಅವರ ಕುಟುಂಬಸ್ಥರಿಗೂ ಕೂಡ ಎಲ್ಲವೂ ಕೂಡ ಈಗ ಫ್ರೀ ಆಗಿರುವಂಥದ್ದು. ಅಂದರೆ ಆರೋಗ್ಯದ ಅವ್ರಿಗೇನಾದರೂ ಸಮಸ್ಯೆ ಆಯಿತು ಅಂತಂದರೆ ಅವರೋಗಿ ಎಲ್ಲ ಸುಮಾರು 225 ಖಾಸಗಿ ಆಸ್ಪತ್ರೆಗಳ ಜೊತೆ ಏನು ಒಪ್ಪಂದ ಮಾಡ್ಕೊಂಡಿದ್ದಿಲ್ಲ ಆ ಖಾಸಗಿ ಆಸ್ಪತ್ರೆಗಳಲ್ಲಿ ಅದನ್ನು ಕಾರ್ಡು ಹೋಗಿ ತೋರಿಸಿದ್ರೆ ಸಾಕು, ಅವ್ರಿಗೆಲ್ಲ ರೀತಿಯಲ್ಲೂ ಕೂಡ ಅವರಿಗೆ ಟ್ರೀಟ್ಮೆಂಟ್ ಫ್ರೀ ಆಗುವಂಥದ್ದು. ಈ ಹಿಂದೆ ಖಾಸಗಿ ಆಸ್ಪತ್ರೆಗಳಲ್ಲಿ ಉಚಿತ ಚಿಕಿತ್ಸೆ ಸಿಗ್ತಿರಲಿಲ್ಲ. ಅಂದರೆ ಹಿಂದೆ ಖಾಸಗಿ ಆಸ್ಪತ್ರೆಗಳಲ್ಲಿ ನೌಕರರಿಗೆ ಉಚಿತ ಚಿಕಿತ್ಸೆ ಸಿಗ್ತಿರಲಿಲ್ಲ. ಈಗ ಆ ಒಂದು ಭಾಗ್ಯವನ್ನು KSRTC ಏನು ಒಂದು ಇಲಾಖೆ ಇದೆಯಲ್ಲ ಆ ಒಂದು ಇಲಾಖೆ ಈಗ ನೌಕರರಿಗೆ ಕೊಟ್ಟಿರುವಂತಹ ಒಂದು ಗಿಫ್ಟ್.